ಈ ಒಂದು ನಿರ್ಧಾರದಿಂದ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಹೊಡೆದು ಬೀಳ್ತದೆ. ನಾವೇನು ತೋಳು ನಿರ್ಣಯ ಎನ್ನುವಂಥ ಮಾತನ್ನು ಅಲ್ಲಿಯ ಕನ್ನಡ ಪರ ಹೋರಾಟಗಾರರು ತೆಗೆದುಕೊಳ್ಳುವ ನಿರ್ಣಯನೂ ಮಾಡಿದರು. ಆದರೆ ಅದು ಆಗಲಿಲ್ಲ ಅಂತೇಳಿ. ಯಾಕೆ ಆಗಲಿಲ್ಲಪ್ಪ ಅಂದ್ರೆ ಅದು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ತೋಳಿಗೆ ಬರ್ತದೆ ಇಲ್ಲವೋ ನಿರ್ಧಾರ ಅನ್ನುವಂಥ ಮಾತನ್ನು ಅಂದ್ರೆ ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಈಗಾಗಲೇ ಇದು ಸುಪ್ರೀಂ ಕೋರ್ಟ್ನಲ್ಲದ ವಿವಾದ. ಈ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ಏನು ತೊಗೊಂಡ್ರಪ್ಪ ಅಂತಂದ್ರೆ ಮೊನ್ನೆ ನಡೆದದ್ದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಈ ನಿರ್ಣಯ ಕೈಗೊಳ್ಳಲು ಅವಕಾಶವಿದೆಯೇ ಎಂದು ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಅಭಿಪ್ರಾಯ ಕೇಳಲಾಗುವುದು ಅಂತೇಳಿ ಪ್ರೀತಿ ಕಾಮಕರು ಮತ್ತು ಕೊಂಗಾಲಿ ಅವರು ಅಂದ್ಬಿಟ್ಟಿದ್ದಾರೆ, ದಾಟಿಸ್ಬಿಟ್ರು ಅಂತ. ಅದನ್ನು ಈ ಒಂದು ನಿರ್ಧಾರವನ್ನು ಈ ನಮ್ಮ ನಗರಾಭಿವೃದ್ಧಿ ಇಲಾಖೆ ಯಾಕೆ ಕೊಡ್ಬೇಕಪ್ಪ, ಅಲ್ಲೇನದ ಇದು ಡಿಸಿಷನ್ ತೊಗೊಳೋರು ನೀವು ಹೌದಪ್ಪ ಇದು ಕರ್ನಾಟಕದಲ್ಲಿ ಅದನ್ನೂ ಇಲ್ಲೋ ಅಂತೇಳಿ. ಅಲ್ಲೇ ಅನೇಕ ಪಕ್ಷಗಳು ಸಹಿತ ಆರಿಸ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆ ಪಕ್ಷದವರು. ಅವರು ಏನಪ್ಪ ಅಂತಂದ್ರೆ ಎಲ್ಲರೂ ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಅಥವಾ ಇನ್ನೊಂದು ಏನಪ್ಪ ಅಂದ್ರೆ ವಿಶೇಷವಾಗಿ AIM ಆಗಿರ್ಬೋದು, ಇವೆಲ್ಲ ಪಕ್ಷಗಳು ಇಲ್ಲೇ ತಮ್ಮ ಅಭ್ಯರ್ಥಿಗಳು ಆಯ್ಕೆ ಮಾಡ್ಕೊಂಡು ಬಂದಿದ್ದರಿಂದಾಗಿ ಇವರಿಗೆ ಮತ್ತು ಮಹಾರಾಷ್ಟ್ರ ಐಕ್ಯರ ಸಮಿತಿಗೆ ಏನು ಸಂಬಂಧ ಇಲ್ಲದಂಥ ಪರಿಸ್ಥಿತಿ ಇರುವಾಗ ಇವರೆಲ್ಲ ಯಾಕಪ್ಪ ಇದನ್ನು ಒಪ್ಪಿಕೊಳ್ಳಿಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವ್ರು ಯಾಕೆ ಇದನ್ನ ಬೆಂಬಲಿಸಲಿಲ್ಲ? ಕರ್ನಾಟಕ ವಿಭಾಗ ಹೆಂಗಪ್ಪ ಇದು ಬೆಳಗಾವಿ ಅಂತೇಳಿ ಅನ್ನೋದು ಇವತ್ತು ದೊಡ್ಡ ಸಮಸ್ಯೆ ಅಥವಾ ಪ್ರಾಬ್ಲಮ್ ತಗೊಂಡಂಗಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಏನು ನಾವು ಬಯಸಿದ್ವಿ ಇಲ್ಲಿಯ ಕನ್ನಡಿಗರು ಅಥವಾ ಇಳಿದ ಪಕ್ಷಗಳು, ಕನ್ನಡ ಪಕ್ಷಗಳಿವೆ, ರಾಷ್ಟ್ರೀಯ ಪಕ್ಷಗಳಿದ್ದರೂ ಸಹಿತ BJP ಮತ್ತು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಕನ್ನಡದ ಪರವಾಗಿ ಕೆಲಸ ಮಾಡಬೇಕಾದಂಥವುಗಳು. ಆದರೆ ಇವತ್ತು ಅವುಗಳ ಬಗ್ಗೆ ಮೌನ ವಹಿಸೋದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಮೌನ ಅಂದರೆ ಏನಪ್ಪ? ಇದರ ಅರ್ಥ ಒಂದು ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಮೌನ ಅಂತಂದ್ರೆ ವಿಶೇಷವಾಗಿ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಆಯ್ತು ತೋರಿಸ್ಕೊಳ್ಳೋದಂಗೆ. ಅದಕ್ಕೆ ಇವತ್ತೆಲ್ಲ ಕನ್ನಡ ಪರ ಇದ್ದಂಥವು ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಅಶೋಕ್ ಚಂದ್ರಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರದಿಂದವರು ಇದನ್ನು ನೀವು ಮಾಡಿದ್ದ ತಪ್ಪದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. BJP ರಾಜ್ಯಗಳ ಅಧ್ಯಕ್ಷರನ್ನು ಭೇಟಿ ಮಾಡಿ ಕನ್ನಡ ವಿರೋಧ ನಿಲುವಿನ ಬಗ್ಗೆ ತಿಳಿಸಲಿದ್ದೇನೆ, ರಾಜ್ಯಾದ್ಯಂತ ಚಳವಳಿ ನಡೆಸುತ್ತೇವೆ ಅಂತೇಳಿ. BJPದಷ್ಟೇ ಅಲ್ಲ, ಕಾಂಗ್ರೆಸ್ ಸಹಿತ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲೇ ಚಂದ್ರಿಗೆ ಅವರು. ಯಾಕೆಂತಂದ್ರೆ ಇವರೆಲ್ಲ ಪಕ್ಷಗಳು ಕರ್ನಾಟಕದಿಂದ ಆಗಿ ಬಂದಂಥವ್ರು ಇದ್ದಾರೆ. ಮತ್ತು ಇವತ್ತು MES ಇವತ್ತು ಇಲ್ಲವೇ ಇಲ್ಲ ಇಡೀ ಈ ಬೆಳಗಾವಿ ಜಿಲ್ಲೆ.